ಅಕ್ರಮ ಕಾಂಪೌಂಡ್ ಹಾಕಿದ ಆರೋಪ ಬೆಳಗ್ಗೆಯಿಂದ ಓಡಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಪರ ವಕೀಲ ಸಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಕ್ರಮವಾಗಿ ಬಂದು ಕಾಂಪೌಂಡ್ ಅನ್ನ ಒಡೆಯಲಾಗಿದೆ. ಕೋರ್ಟ್ನಲ್ಲಿ ಇಂತಹ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ. ಅವ್ರ ಕೇಸ್ ಹಾಕಿರುವಂತಹ ಆಸ್ತಿನೇ ಬೇರೆ, ಈಗ ಅವರು ಬೆಳಗ್ಗೆ ತೆರವು ಮಾಡಿರುವಂತಹ ಕಾಂಪೌಂಡ್ ಇರುವಂತಹ ಆಸ್ತಿಯೇ ಬೇರೆ. ನಮ್ಮ ಕಕ್ಷಿದಾರರು ದಾಖಲೆಯನ್ನ ಪರಿಶೀಲಿಸಿನೇ ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ. ಇವರು ಸುಖ ಸುಮ್ಮನೆ ನಮ್ಮ ಕಕ್ಷಿದಾರರನ್ನ ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ. ಆ ಆದೇಶದ ವಿರುದ್ಧ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ. ಹೀಗಂತ ಯಶ್ ತಾಯಿ ಪುಷ್ಪಾ ಪರ ವಕೀಲ ಸಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಬೆಳ್ಳಂಬೆಳಿಗ್ಗೆ ಇದೊಂದು ಅಕ್ರಮವಾಗಿ 1,500 ಅಡಿಯನ್ನ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಿಸಲಾಗಿದೆ ಅಂತ ಎನ್ನುವಂತಹ ಅತಿದೊಡ್ಡ ಆರೋಪ ಸದ್ಯಕ್ಕೆ ಯಶ್ ತಾಯಿ ಪುಷ್ಪಾ ಅವರ ಮೇಲಿತ್ತು. ಈ ಒಂದು ವಿಚಾರಕ್ಕೆ ಅವರು ಕೂಡ ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ TV5 ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಆ ರೀತಿ ಆದಂತಹ ಯಾವುದೇ ನೋಟಿಸ್ಗಳು ಬಂದಿಲ್ಲ, ಕೋರ್ಟ್ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ, ನನ್ನ ಹತ್ರ ಸೂಕ್ತ ದಾಖಲೆಗಳಿದೆ, ನಾನು ಅದನ್ನ ಕೊಡ್ತೀನಿ ಅಂತ ಬೆಳಗ್ಗೆನೂ ಹೇಳ್ತಾ ಇದ್ರು. ಅಂತೆಯೇ ಇದೀಗ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಇಲ್ಲಿ ವಕೀಲ ಸಂಜಯ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪುಷ್ಪಾ ಅವರ ಪರವಾಗಿ. ಕೋರ್ಟ್ ಅವ್ರ ಪರವಾಗಿ ಏನ್ ಆದೇಶ ಮಾಡಿದೆ ಅಂತ ಹೇಳ್ತಾರೆ ಸರ್. ಈ ನಿಟ್ಟಿನಲ್ಲಿ ಇವ್ರು ಮಾಡುವಂತ ಕೆಲಸಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟವಾಗಿ ಯಾವುದೇ ರೀತಿ ಆದೇಶ ಮಾಡಿಲ್ಲ. ತಪ್ಪು ತಿಳುವಳಿಕೆಯಿಂದ ಅಥವಾ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರು ಜನಗಳಿಗಾಗಿರ್ಬೋದು, ಮೀಡಿಯಾದಲ್ಲಾಗಿರ್ಬೋದು ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಯಾವುದೇ ರೀತಿ ನಿರ್ದಿಷ್ಟವಾದ ಆದೇಶ ಆ ಕಾಂಪೌಂಡ್ ತೆರವುಗೊಳಿಸಬೇಕು, ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಎಲ್ಲೂ ಕೂಡ ಯಾವ ನ್ಯಾಯಾಲಯದ ಮುಖಾಂತರ ಕೂಡ ಯಾವುದೇ ಹೈಕೋರ್ಟ್ ನಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ, ಯಾವುದೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಯಾವುದೇ ರೀತಿ ಆದೇಶ ಹೊರಟಿಲ್ಲ, ಯಾವುದೇ ರೀತಿ ಆದೇಶ ಹೊರಡಿಸಿಲ್ಲ ನ್ಯಾಯಾಲಯ. ಆ ರೀತಿಯಾದ ಆದೇಶ ನ್ಯಾಯಾಲಯದಿಂದ ಬಂದಿದ್ದೆ ಆದ್ರೆ ನಾವು ಕೂಡ ಅದಕ್ಕೆ ತಲೆ ಬರ್ತೀವಿ, ಎಲ್ಲರೂ ಕೂಡ ಬದಲಾಗಿರ್ತೀವಿ. ಆದ್ರೆ ಯಾವುದೇ ರೀತಿ ನ್ಯಾಯಾಲಯದ ಆದೇಶ ಇಲ್ಲ ಅಂದ್ರೂ ಕೂಡ ಅವರು ಕಾನೂನು ಬಾಹಿರವಾಗಿ ಈ ಕೆಲಸವನ್ನ ಮಾಡಿದ್ದಾರೆ. ಸರ್, ಖಂಡಿತವಾಗಿ ಇದು ಪುಷ್ಪಾ ಅವರಿಗೆ ಸೇರಿದಂತ ಆಸ್ತಿ. ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಅದರ ಮೂಲ ಮಾಲೀಕರು ಯಾರಿದ್ರು, ಇದು ಮುಂಚೆ ಮಾಲೀಕರು ಏನಿದ್ರು ಅವರಿಂದ ಅವರು ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಾನೂನು ಸಲಹೆಯನ್ನ ಪಡೆದುಕೊಂಡು ನೋಂದಾಯಿತ ಕ್ರಯಪತ್ರದ ಮೂಲಕ ಖರೀದಿ ಮಾಡಿದ್ದಾರೆ. ಅವರು ಗಿರೀಶ್ ಅನ್ನತಕ್ಕಂಥವ್ರು, ಇದರ ಮುಂಚೆ ಮಾಲೀಕರು ಯಾರಾದ್ರೂ ಗಿರೀಶ್ ಮತ್ತು ಹಾಗೂ ಅವರ ಪತ್ನಿ ವಾಣಿ ಅವರಿಂದ ನೋಂದಾಯಿತ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಹೌದು ಸರ್, ಅವರು ಆದೇಶ ಏನ್ ಪಡ್ಕೊಂಡಿದೀವಿ ಅಂತ ಹೇಳ್ತಾರೆ, ಅಲ್ಲಿ ಇರ್ತಕ್ಕಂಥ ಡಿಕ್ರಿಲ್ ಇರ್ತಕ್ಕಂಥ ಶೆಡ್ಯೂಲ್ ಪ್ರಾಪರ್ಟಿ, ಶೆಡ್ಯೂಲ್ ಆಸ್ತಿ ಏನಿದೆ ಅದಾಗಿರ್ಬೋದು, ಮತ್ತೆ ಇಲ್ಲಿ ಅವರು ಏನು ಇವತ್ತು ಈ ಕೆಲಸ ಮಾಡಿದ ಕಾಂಪೌಂಡ್ ತೆರವುಗೊಳಿಸೋ ಪುಷ್ಪಾ ಅವರಿಗೆ ಸೇರಿದ ಆಸ್ತಿಯಲ್ಲಿ ಕಾಂಪೌಂಡ್ ತೆರವುಗೊಳಿಸೋ ಕೆಲಸ ಏನ್ ಮಾಡಿದ್ದಾರೆ, ಎರಡು ಕೂಡ ಬೇರೆ ಬೇರೆ ಆಸ್ತಿ, ಎರಡು ಒಂದೇ ಆಸ್ತಿ ಅಲ್ಲ. ಯಾವುದೋ ಆಸ್ತಿ ಮೇಲೆ ಅವರ ಆದೇಶವನ್ನ ಪಡ್ಕೊಂಡು ಈ ಆಸ್ತಿ ಮೇಲೆ ಅಕ್ರಮವಾಗಿ ತೆರವುಗೊಳಿಸೋ ಕೆಲಸವನ್ನು ಮಾಡಿದ್ರು. ಬೇರೆ ಬೇರೆ ಮತ್ತೆ ಒಂದೇ ಆಗಿದೆ ಅನ್ನೋಂಥದ್ದು ಎಲ್ಲೂ ಕೂಡ ಅವರೆಲ್ಲೂ ಸಾಬೀತುಪಡಿಸಿಲ್ಲ, ಎಲ್ಲೂ ಕೂಡ ದಾಖಲಾತಿಗಳು ಕೊಟ್ಟಿಲ್ಲ. ಅವರು ಯಾವುದೋ ಒಂದು 5 ಗುಂಟೆ